ಹಾಂ ಕಾಲ್ ಡೀಟೇಲ್ಸೇ ಕೊಡ್ತೀನಲ್ಲ ಸರ್. ದೇಶದ ಪ್ರಧಾನಮಂತ್ರಿಗಳು ಆಯಿತು, ದೇವೇಗೌಡ ಸಾಹೇಬರು ಡೆಲ್ಲಿಲಿದ್ದಾರೆ, ಬಂದಮೇಲೆ ಕೇಳಿ. ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಹನ್ಮೇಶ್ ಅವ್ರ ಪಿ ಎನ ತೊಗೊಂಡ್ರಂತೆ, ಬ್ಯುಸಿ ಇದ್ದಾರೆ, ವಾಪಸ್ ಮಾಡಿಸ್ತೀನಿ ಅಂತ ಹೇಳೋರು, ಮತ್ತೆ ಮಾಡಲಿಲ್ಲ. ಹಾಂ ಅದೇ ನನಗೆ ಗೊತ್ತಾಯ್ತಾ ಇಲ್ಲ. ನಾನು ಅವ್ರನ್ನ ನಮ್ಮ ನಾಯಕರು ಅಂದ್ಕೊಂಡಿದ್ದೆ. ಈಗ ಯಾಕೆ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅವ್ರ ಸರಿಸಮ ಲೀಡ್ರಾ ಅಂತ ಈಗ ಯೋಚನೆ ಬರ್ತಾ ಇದೆ. ಸಾವಧಾನ ನಾಣ್ಯ ಕಟ್ಕೊಂಡು ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಸಾವಧಾನ ನಾಣ್ಯ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ, ನೀವು ಚರ್ಚೆ ಮಾಡಿ ನಿಮ್ಮ ಟೈಮಿಗೆ ಯಾಕೆ ವೇಸ್ಟ್ ಮಾಡ್ತೀರಿ? ನಾನೇ ನಿಮಗೆ ಕೇಳ್ತಾ ಇದ್ದೀನಿ ಬದ, ನಾವು ನಿಮ್ಮಂಗೆ ಅಂದ್ಕೊಂಡು ಆಗ ಕರ್ಕೊಬಂದಿದ್ದು. ಅವ್ರಿಗೆ ಭಾಷೆ ಮೇಲೆ ಇಡ್ತಾ ಇರೋಕ್ಕೆ ಇಟ್ಕೊಳಕ್ಕೆ ಹೇಳಿದ್ದಾರೆ. ಈ ಥರ ಒಂದು ವರ್ಗ ಮತ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಇರೋದನ್ನ ಸಿಂಗ್ಯುಲರ್ ಆಗಿ ನಿಮ್ಮ ಅಜ್ಜನ್ನ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ಅಪ್ಪನ್ನ ಏನು ಭಾಷೆ, ನಿಮಗಿನ್ನ ಭಾಷೆ ಗೊತ್ತದ ನಮಗೆ. ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ಬೆಂದ ಮನೆಯಲ್ಲಿ ಕೊಳ್ಳಿ ಹಿರಿಯ ಕೆಲಸ ಮಾಡಬೇಡಿ, ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ನಾಮಿನೇಷನಲ್ಲಿ ಎಲ್ಲಿ ನಿಲ್ಲಿಸಿದ್ರು ಟಿವಿಲಿ ನೋಡಿದೆ. ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ಎಲ್ಲರನ್ನೂ ಹೆಂಗೆ ಸಂತೈಸೋಕ್ಕಾಗುತ್ತೆ? ಒಬ್ರು ನೋವಾಗುತ್ತೆ, ಒಬ್ರು ಖುಷಿ ಆಗುತ್ತೆ. ಅವೆಲ್ಲವನ್ನು ನುಂಕ ಬಂದ್ರೇ ಆಯ್ತು. ಅದೇನಾರ ಇದ್ದರೆ ದೇವೇಗೌಡ ಸಾಹೇಬರು, ಕುಮಾರಣ್ಣರವರು ಶಾಸಕಾಂಗ ಪಕ್ಷ ಸಭೆ ಅಥವಾ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಲಿ. ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು. ಈಗ ನಾನು ಕಾರಣ, 2008ರಲ್ಲಿ ಯಾರು ಕಾರಣ ಹೇಳಿದ್ನಾಗ ನನ್ನ ಕರ್ಕೊಂಡು ಹೋದ್ರಲ್ಲ, ನಮ್ಮನ್ನ ಟೀಕೆ ಆಯಿತು. ಮಂಜೇಗೌಡರು ಇಲ್ಲೇ ಕೂತವ್ರಲ್ಲ, 2008ರಲ್ಲಿ ಜಡ್ಪಿ ನೀವು ಚಾಮುಂಡೇಶ್ವರಿಯಲ್ಲಿ ಏನ್ರಿ ಓಡಾಡಿದ್ದು? ನೀವೇ ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ? ಇಲ್ಲೇ ಅವರಲ್ಲ, ಬಿ ಜೆ ಪಿಗೆ ಹೋಗಿದ್ರಲ್ಲ, ಇಬ್ಬರು ಎಷ್ಟು ಗೆಲ್ಸಿದ್ರಿ ಸ್ವಾಮಿ?